ಇವಾಗ ಹೇಗೂ ಮಕ್ಳಿಗೆ ರಜಾ ಅಲ್ವಾ, ಮನೇಲಿ ಅವ್ರಿಗೂ ಬೇಜಾರಾಗ್ತಾ ಇರುತ್ತೆ. ಎಲ್ಲಾದ್ರೂ ಆಚೆ ಏನಾದ್ರು ಗೇಮ್ಸ್ ಆಡೋದಕ್ಕೆ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾನು ಇವತ್ತು ಲುಲು ಮಾಲ್ ಅಲ್ಲಿ ಫಂಚೂರಾಗೆ ಬಂದಿದ್ದೀನಿ. ಅಲ್ಲಿ ಗೇಮ್ಸ್ ಆಡೋದಕ್ಕೆ ಪ್ರೊಸೀಜರ್ ಏನಂದ್ರೆ, ಈ ತರ ಒಂದು ಅವ್ರದೇ ಒಂದು ಕಾರ್ಡ್ ನ ಕೊಡ್ತಾರೆ. ಅದ್ರಲ್ಲಿ ಎಷ್ಟು ಬೇಕೋ ಅಷ್ಟು ನಾವು ರೀಚಾರ್ಜ್ ಮಾಡ್ಕೊಂಡು ಎಲ್ಲಾ ಗೇಮ್ಸ್ ಹತ್ರನು ಸ್ವೈಪಿಂಗ್ ಮಷೀನ್ ಇರತ್ತೆ, ಅಲ್ಲಿ ಸ್ವೈಪ್ ಮಾಡ್ಕೊಂಡು ಎಷ್ಟು ಬೇಕೋ ಅಷ್ಟು ಗೇಮ್ಸ್ ನ ಆಡ್ಬೋದು. ಒಂದ್ ಗೇಮ್ ನ ಎಷ್ಟ್ ಸರಿ ಬೇಕಾದ್ರೂ ಆಡ್ಬೋದು, ಎಲ್ಲಾ ಗೇಮ್ಸ್ ನು ಕೂಡ ಆಡ್ಬೋದು. ಹೋಗಿದ ತಕ್ಷಣನೇ ಇವ್ರು ಸೆಲೆಕ್ಟ್ ಮಾಡ್ಕೊಂಡಿದ್ದು ಕಾರ್ ರೇಸಿಂಗ್, ಅದನ್ನೆಲ್ಲ ಆಡಿ ಮತ್ತೆ ಒಂದಷ್ಟು ಟ್ರೈ ಮಾಡಿದ್ರು, ಒಂದಷ್ಟು ವೇಸ್ಟ್ ಕೂಡ ಮಾಡಿದ್ರು. ಕೆಲವೊಂದು ಗೇಮ್ಸ್ ಗೆ ಏಜ್ ರಿಸ್ಟ್ರಿಕ್ಷನ್ಸ್ ಕೂಡ ಇದೆ, ತುಂಬಾ ಚಿಕ್ಕ ಮಕ್ಳನ್ನ ಬಿಡೋದಿಲ್ಲ. ಮತ್ತೆ ಎಲ್ಲಾ ಗೇಮ್ಸಿಗೂ ಹೈಟ್ ನೋಡಿನೇ ತಗೊಳ್ಳೋದು. ನನ್ ಮಗ್ಳಿಗಂತೂ ತುಂಬಾ ಗೇಮ್ಸ್ ಅವಳಿಗೆ ಚಾನ್ಸ್ ಸಿಗ್ಲೇ ಇಲ್ಲ, ಈ ತರದೆಲ್ಲ ಸಿಂಪಲ್ ಆಗಿರೋದು ಸಿಕ್ತು. ಇನ್ನ ಇವ್ರಿಬ್ರು ಅಂತೂ ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಇವ್ರು 3 ಜನ ಯಾರಪ್ಪ ಅಂದ್ರೆ ಅದ್ರಲ್ಲಿ ಒಬ್ಬ ನಮ್ಮ ಅಕ್ಕನ ಮಗ ಕೂಡ ಇದ್ದಾನೆ, ಇನ್ನಿಬ್ರು ನನ್ ಮಕ್ಳು. ಅವನು ಕೂಡ ಆಟ ಆಡ್ಲಿ ಅನ್ಬಿಟ್ಟು ಅವನು ಕರ್ಕೊಂಡು ಹೋಗಿದ್ವಿ. ನಾನ್ ಒಂದ್ 2,000 ರೂಪಾಯಿಗೆ ರೀಚಾರ್ಜ್ ಮಾಡಿದ್ದೆ ಅಂತ ಅನ್ಸುತ್ತೆ. ಗೇಮ್ಸ್ ಆಡ್ತಾನೆ ಇದ್ರು, ಹೋಗಿ ಬಂದು ಕಾರ್ ರೇಸ್ ಆಡ್ತೀವಿ ಅಂತ ಬರೀ ರೇಸಿಂಗ್ ನೇ 3-4 ಸರಿ ರೇಸಿಂಗ್ ಅಲ್ಲೇ ದುಡ್ಡು ಹೋಯ್ತು. ಕಾರ್ ರೇಸ್ ಎಲ್ಲ 100 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ, 100 ಇಂದ 250 ವರೆಗೂ ಇದೆ. ಇನ್ನ ನನ್ ಮಗ್ಳಿಗಂತೂ ಚಿಕ್ಕ ಪುಟ್ಟ ಗೇಮ್ಸ್ ಎಲ್ಲ 60 ರೂಪೀಸ್ ಇಂದ ಸ್ಟಾರ್ಟ್ ಆಗಿ 100, 150 ಆತರ ಇದೆ. ಒನ್ ಮಿನಿಟ್ ಅಲ್ಲ 2 ಮಿನಿಟ್ ಕೂಡ ಇರೋದಿಲ್ಲ ಒಂದ್ ಗೇಮ್ಸ್, ಅಷ್ಟು ಬೇಗನೆ ಮುಗ್ದೋಗುತ್ತೆ. ಇವ್ರಿಬ್ರು ಏನ್ ಮಾಡ್ತಿದ್ರು ಅಂದ್ರೆ 2 ಪ್ಲೇಯರ್ಸ್ ಇರೋ ಗೇಮ್ಸ್ ನ ಸೆಲೆಕ್ಟ್ ಮಾಡ್ಕೊಂಡು ಇಬ್ರು ಕೂಡ ಕಾಂಪಿಟೇಷನ್ ಮೇಲೆ ಆಡ್ತಾ ಇದ್ರು. ಬೈಕ್ ರೇಸ್ ಕೂಡ ಆಡಿದ್ರು, ಅದ್ರಲ್ಲಿ ಫಸ್ಟ್ ಸೆಕೆಂಡ್ ಬರ್ತಿತ್ತಲ್ವಾ, ಅದನ್ನ ತುಂಬಾ ಎಂಜಾಯ್ ಮಾಡ್ತಾ ಇದ್ರು ಅವರು. ಗೇಮ್ಸ್ ಎಲ್ಲ ಆಡಿ ಏನಾದ್ರು ತಿನ್ನೋದಕ್ಕೆ ಕೊಡಿಸ್ಲೇಬೇಕಲ್ವಾ, ಹಂಗಾಗಿ ಬರ್ಗರ್ ಕಿಂಗ್ ಅಲ್ಲಿ ಸ್ವಲ್ಪ ಬರ್ಗರ್ಸ್ ಅದ್ರ ಕಾಂಬೋ ಇತ್ತು, ಕಾಂಬೋನ ತಗೊಂಡಿದ್ವಿ. ಅದನ್ನ ತಿನ್ಬೇಕಾದ್ರೆ ಮೋಮೋಸ್ ಕಾಣಿಸ್ತು ಅಂತ ಮೋಮೋಸ್ ನ ಕೂಡ ಕೇಳಿದ್ರು, ಅದನ್ನು ಕೂಡ ತಗೊಂಡಿದ್ದಾಯ್ತು. ಅದೆಲ್ಲ ಆದ್ಮೇಲೆ ಹಂಗೆ ಸ್ವಲ್ಪ ಮಾಲ್ ಒಳಗಡೆ ಎಸ್ಕಿಲೇಟರ್ ಅಲ್ಲೆಲ್ಲ ಆಟ ಆಡ್ಕೊಂಡು ಆಚೆ ಬಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಅಲ್ಲೇ ಆಚೆ ಏರಿಯಾದಲ್ಲೂ ಕೂಡ ಸ್ವಲ್ಪ ಹೊತ್ತು ಹಂಗೆ ಆಟ ಆಡಿದ್ರು. ಅಲ್ಲಿಂದ ಕ್ಯಾಬ್ ಬುಕ್ ಮಾಡ್ಕೊಂಡು ಮನೆ ಕಡೆ ಹೊರಟ್ವಿ. ಹೋಗುವಾಗ ಆಟೋ ಬುಕ್ ಮಾಡ್ಕೊಂಡು ಹೋಗಿದ್ವಿ, ಬರೋವಾಗ ಕ್ಯಾಬ್ನೇ ಮಾಡ್ಕೊಂಡ್ವಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ.